ನಿಗ್ಲನ್ ಪುರ ಫೇಮಸ್ ಮಲ್ಪುಗ ಆಪಂದು ಅದೇ ಪೂರ ಮುನ್ಸಿಪಾಲಿಟಿದ ಜಾಗಗಳು ಮೀನು ಮಾರ್ವೇರು ಎಂಕ್ ಮಾರ್ಕೆಟ್ ವ್ಯಾಪಾರ ಇಜ್ಜಿ ಮೂಲು ಒಂಜಿಲ್ಲದಾಗ ಲೆಕ್ಕನೆ ಉಪ್ಪುನೆ ವರ ಲಡಾಯಿ ಮಾಡ್ತಾವಲ್ಲ ಹಂಗೆ ವರ ರಾಜ ಅಪ್ಪ ಮುತ್ತಚ್ಚು ಕಮ್ಮಿ ಒಲ್ಲಜ್ಜಿ ನೂದೇ ಕೊರ್ಪ ಇವದೇ ಕೊರ್ಪ ಕೆಲ ಮಗೆ ಒರಿ ಮಲ್ಪೆ ಬೋಪಿನಿ ಮೂಜಿ ಪೊಂಜಿ ಹೋಕ್ಲಿಂಕ್ ಆಗಲೇ ನಾನೆಲ್ಲ ಮಲ್ತದ ನೀನು ಎಟ್ಟೇ ಜೀವನ ಮಲ್ತು ಮದ್ಮೆ ಮಲ್ತು ಗಡ ಪುಡ್ದ ಏನ ಮಲ್ಪು ನಾವು ಕಟ್ಟ ತಾಗಂಡ ಕಟ್ಟಾಗ ಕುಂಟು ಕಟ್ಕೊಂಡು ಬರ್ತೇನೆ ಅಂಕಲ ಕೈಗುಣಲ ಲಕ್ಷಣ ತೊಂದರೆ ಇಜ್ಜಿ ಒಂಜಿ ಎಡ್ಡೆ ಮೀನು ಕೊರ್ಪ್ಯಾರು ಅಂಕಲ ಒಂಜಿ ಮನಸ್ಸು ತೃಪ್ತಿ ಮೋಸ ಇಜ್ಜಿ ಇಂಕ ಅಲ್ಪ ನಾಲ್ ಮಾರ್ಕೆಟ್ ಉಂಟು ಅವು ಬುಡ್ದು ಏನು ಇಡೇ ಕೊರ್ಪೇನು ಪಂಡ ಮೀನ್ಲ ಎಡ್ಡೆ ಕೊರ್ಪೇರು ಪಂತೆ ಕೊರ್ಪೇರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ಒಂದು ಮೀನು ಮಾರ್ಕೆಟಿಗೆ ಹೋಗಿ ಮೀನು ತರುವ ಅಂತ ಮನಸ್ಸಾಯಿತು. ಸೊ ಎಲ್ಲಿಗೆ ಹೋಗೋದು ಅನ್ನುವಾಗ ನೋ ಡೌಟ್ ನಾನು ಹೋಗೋದು ಒಂದೇ ಒಂದು ಮಾರ್ಕೆಟ್. ನಾನು ಉಡುಪಿಯಲ್ಲಿರೋದ್ರಿಂದ ಇಲ್ಲಿ ಉಡುಪಿಯಲ್ಲಿ ಒಂದು ದೊಡ್ಡ ಮೀನು ಮಾರ್ಕೆಟ್ ಉಂಟು. ಆದರೆ ನಾವು ಅಲ್ಲಿ ಹೋಗೋದಿಲ್ಲ. ನಾವು ಎಲ್ಲಿ ಹೋಗೋದು, ನಾನು ಯಾವ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ಈ ಲಾಗಲ್ಲಿ ತೋರಿಸ್ತೇನೆ. ಹಾಗೆ ಅಲ್ಲಿರುವ ಎಲ್ಲ ಮೀನು ಮಾರುವವರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ಹಾಗೂ ಅವ್ರ ಹತ್ರ ಮಾತಾಡಿಸಿ ಮೀನು ತಗೊಂಡು ಮನೆಗೆ ಬರುವ ಅಂತ ಹೊರಡ್ತಿದ್ದೇನೆ. ಬನ್ನಿ ಮೀನು ಮಾರ್ಕೆಟ್ ಹೇಗಿದೆ ಅಂತ ನೋಡಿ ಬರುವ. ಮೀನು ಒಂದು ಸ್ವಾದಿಷ್ಟವಾದ ಆಹಾರ. ಇದನ್ನು ಕೆಲವರು ಸಸ್ಯಾಹಾರ ಎನ್ನುತ್ತಾರೆ, ಇನ್ನು ಕೆಲವರು ಮಾಂಸಾಹಾರ ಎನ್ನುತ್ತಾರೆ. ನಿಗ್ಲನ್ ಪುರ ಫೇಮಸ್ ಮಲ್ಪುಗ ಆಪಂದು ಅದೇ ಇದನ್ನು ಭೋಜನ ಪ್ರಿಯರು ಕಾಯಿಸಿಯೋ ಬೇಯಿಸಿಯೋ ಉಪ್ಪು ಹುಳಿ ಖಾರ ಬೆರೆಸಿ ಸ್ವಾದಿಷ್ಟವಾಗಿ ಭೋಜನ ಮಾಡಿ ರುಚಿಕರವಾದ ತೇಗನ್ನು ತೇಗುತ್ತಾರೆ. ಈ ಭೋಜನದ ಹಿಂದಿನ ಕತೆ ಕೇಳಿದರೆ ವ್ಯಥೆಯಾಗುತ್ತದೆ. ಪರೋಪಕಾರಂ ನಿಮಿತ್ತಂ ಇದಂ ಶರೀರಂ ಎಂಬಂತೆ ಮೀನು ಮನುಷ್ಯನಿಗೆ ಆಹಾರವಾಗಿ ತನ್ನ ಪ್ರಾಣವನ್ನು ಬಿಡುತ್ತದೆ. ಮೀನನ್ನು ಹಿಡಿಯಲು ಮೀನುಗಾರರು ಹಡಗಿನ ಮೂಲಕವೋ ದೋಣಿಯ ಮೂಲಕವೋ ಹಿಡಿದು ಬಹಳ ಶ್ರಮದ ಜೀವನವನ್ನು ನಡೆಸುತ್ತಾರೆ. ಕೆಲವೊಮ್ಮೆ ಸಮುದ್ರಕ್ಕೆ ಹೋದಾಗ ಪ್ರಾಣಕ್ಕೂ ಸಂಚಕಾರ ಬರುವುದಿದೆ. ಕಡಲಿನಾಳಕ್ಕೆ ಇಳಿದು ಮಾಡುವ ಮೀನುಗಾರಿಕೆ ಶ್ರಮದ ಪ್ರತೀಕವೂ ಹೌದು, ಧೈರ್ಯದ ಪ್ರತೀಕವೂ ಹೌದು. ಬಂದರಿನಿಂದ ಮಹಿಳಾ ಮೀನುಗಾರರು ರಕಮ್ಮಾಗಿ ಮೀನನ್ನು ಖರೀದಿಸಿ ತಮ್ಮ ನಿರ್ದಿಷ್ಟವಾದ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ. ಕೇರಳದಲ್ಲಿ ಮಾತ್ರ ಕಂಡುಬರುವ ಸ್ತ್ರೀ ಪ್ರಧಾನ ಕುಟುಂಬ ವ್ಯವಸ್ಥೆ ಇಲ್ಲಿ ಮಹಿಳಾ ಮೀನುಗಾರರಲ್ಲಿ ಕಂಡುಬರುತ್ತದೆ. ಇವರು ಪುರುಷರಿಗೆ ಸರಿಸಮಾನವಾಗಿ ಧೈರ್ಯ ಸ್ಥೈರ್ಯ ಹೊಂದಿ ಕುಟುಂಬ ನಿರ್ವಹಣೆ ಮಾಡುವುದಲ್ಲದೆ ಹೊರಗಡೆ ಮೀನಿನ ವ್ಯಾಪಾರವನ್ನು ಮಾಡಿ ಸೈ ಅನಿಸಿಕೊಂಡಿದ್ದಾರೆ. ನಮ್ಮ ಉಡುಪಿ ಕುಂಜಿಬೆಟ್ಟು ಮಾರ್ಕೆಟಿನ ಸ್ತ್ರೀಯರು ಇದಕ್ಕೊಂದು ನಿದರ್ಶನ. ಎನ್ನಪುದ ವಿಮಲ ಯಾನು ತೊಟ್ಟಂ ಪವನಿ ಗುಡ್ಡೇಡು ವ್ಯಾಪಾರ ಬರಂದಿಲ್ಲ. ಸಾಧಾರಣ 55 ವರ್ಷ ಮುಂಚೆ ಮೀನು ಮಾರಾಟ ಮಾಡ್ತಂದಿಲ್ಲ. ಎಂಕಲೆಗೆ ಮೀನಿನ ವ್ಯಾಪಾರ ಇಜ್ಜಿ ಕಾದಿ ಬೀದಿರು ಕುಲ್ಲುದು ಅವಕಾಶ ಕೊನ್ನದು ಎಂಕಲ್ ಮಸ್ತ್ ಬಂಗಾವನುಂಡು. ಪೂರ ಮುನ್ಸಿಪಾಲಿಟಿದ ಜಾಗಗಳು ಮೀನು ಮಾರ್ವೇರು ಎಂಕಲ್ ಮಾರ್ಕೆಟ್ ವ್ಯಾಪಾರ ಇಜ್ಜಿ ಅಂಚಾದು ಪನ್ನಾಗ ಎಂಕಲ್ ವರ್ಷ ಕುಲ್ಲುದು ಮುನ್ಸಿಪಾಲಿಟಿ ದೊಡ್ಡ ಕಟ್ಟೋದಿಲ್ಲ. ಆಯ್ತು ಈ ಬೀದಿರು ಕುಲ್ಲನೆಲೆಗೂ ಮುಲ್ಪ ಜಾಗ ಉಂಡು. ದಯದೀದು ಮುನ್ಸಿಪಾಲಿಟಿದಾಗಲು ಮುನ್ಸಿಪಾಲಿಟಿದ ಜಾಗಡು ಕುಲ್ಲುದು ವ್ಯಾಪಾರ ಬಲ್ತಾರೆ ಲಕ್ಕದು ಅಲ್ಲಲ್ಲಿ ಮಾರ್ಕೆಟ್ ಇಡು ಜಾಗ ಉಂಡು. ಅಗಲಿ ಮಾರಿ ಮೂಲ ಅವಕಾಶ ಎಂಕಲ್ ಕೊಲ್ಪ ನಿಗಲ್ ಮೂಲ ಕುಲ್ಲೋಡು ಎಂಕಲ್ ಬಂಗಾವನುಂಡು. ಪಂಡ ಅಗಲೆಗ್ ದುಡ್ಡು ಕಟ್ರೆ ಅಗಲಿ ಜಾಗ ಫೀಟ್ ಮಾರ್ದು ಬಪ್ಪೇರು ಎಂಕಲ್ ಮೂಲ ದೊಡ್ಡ ಕಟ್ಟು ಕುಲ್ಲುದು ಎಂಕಲ್ ಮಾರ್ಕೆಟ್ ಜನ ಬರ್ಪುಜಿ ಬೀದಿ ಬೀದಿ ಕುಲ್ಲಿ ಎಂಕಲ್ ಏತ್ ಜನ ಬರ್ಪೇರು ಜನ ಬರ್ಪುಜಿ ಮಾರ್ಕೆಟ್ ಎಂಕಲ್ ಮಸ್ತ್ ಬಂಗಾವನುಂಡು. ಅಂಚದು ಮುನ್ಸಿಪಾಲಿಟಿದ ಜಾಗ ಇತ್ತು ದಯದಿದ್ದು ಲಕ್ಕದು ಒಳ್ಳೊಳ್ಳ ಮಾರ್ಕೆಟ್ ಜಾಗ ಅಲ್ಲಿ ಕುಲ್ಲರೆ ಅವಕಾಶ ಕೊಡ್ಲಿ ಅಂದ್ ಅತೆ ಅವಂಜಿ ಮಲ್ಲ ಬಂಗದ ವಿಷಯ ಮಸ್ತ್ ಮಸ್ತ್ ಬಂಗದ ವಿಷಯ. ಆಗ್ಲಿ ಎಂಕ್ಲೊಂದು 50 ವರ್ಷ ಮೀನು ಮಾರುತ್ತೆ ಈ ಮಾರ್ಕೆಟ್ ಇದು ಅದು ಮಾರ್ಕೆಟ್ ಬಿಡ್ಪುಜ ಬಂಗಾಂಡಲ್ಲಿ ಎಂಕ್ಲು ಮುನ್ಸಿಪಾಲಿಟಿ ದೊಡ್ಡ ಕಟ್ಟಿದ ಈ ಮಾರ್ಕೆಟ್ ಇದ ಮುಟ್ಟಲ್ಲ ಅನುಸರಿಸೊಂದಿಲ್ಲ. ಆ ಬೀದಿರ್ ಕುಲ್ಲ ದಯದೀದು ನಿಗ್ಲಕ್ಕ ಅವಡು ಆಕಲಿಗೆ ಮೂಲ ಎಂಕ್ಲು ಜಾಗ ಕೊರ್ಪ
ಬೊಕ್ಕ ಪರ್ಕಲಡು ಆದಿಟ್ಟು ಪುರ ಜಾಗೊಂಡು ಉಡ್ಪಿಟ್ಟು ಜಾಗೊಂಡು ಅಲ್ಲೆಲ್ಲ ಕುಳ್ಳದೆ ಆತನಿ ಮಲ್ತುಕೊಂಡು ನಿಮಗೆ ಎಡ್ಡೆ ಕೀರ್ತಿಂಡು ಎಂಕೆಲ್ಲ ಸಮಾಧಾನ ಉಂಡು ಒಂದು ನಿಗಲು ಇತ್ತೆ ಮುನ್ಸಿಪಾಲಿಟಿದಾಗ ಪನ್ಪುನಿ ಅತ್ತೆ ಓಕೆ 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 ಪುಸ ಬಂದರಡು ಪಕೆದ ಮೀನು ಬರ್ಪುಂಡು ಆ ಮೀನು ಆಯ್ತು ನಮ್ದು ರೀತಿದ್ರೆ ಎಟ್ಟಿದ ಮೀನುಂಡು ಪೊಲೀಸರು ಕೊಂಡಲ್ಲಿ ಇದ್ದಿನ ಮಲ್ಲೆಜ್ ಬಂದ್ಪಿರಾಗಲು ಹೆಂಗದ ಅಗಡದಲ್ಲಿ ಚರ್ಚೆ ಮಾಡ್ತಾರೆ ಅಪ್ಪುಜಿ ಅದನ್ನ ಕೂತು ಕಷ್ಟ ನಷ್ಟ ಮೀನು ಬೇರೆ ಮಲ್ಪುವ ಅಂಡ ಒಂದು ಮೀನು ಪುರ ಎಡ್ಡೆ ಉಂಡೆ ಮೀನು ತಿನ್ನಿನ ಕೆಲವು ಎಡ್ಡೆ ಸೇರ್ಬೇಕು ಮಲ್ಪದ ಮೀನು ಬಂದದ ಮೀನು ಬೋಟದ ಮೀನು ದೋಣೆ ಮೀನು ತಿನ್ಲಕ್ಕ ಅಪ್ಪುಜಿ ಫ್ರೈ ಮಲ್ಪನಲ್ಲಿ ಎಡ್ಡೆ ಉಂಡೆ ಅತ್ತೆ ಇರಿಗೆ ಮಸ್ತ್ ಕಸ್ಟಮರ್ಸ್ ಉಂಡೆ ಮಲ್ಪ ಇದು ಅದೊಟ್ಟು ಬತ್ತಿನಲ್ಲೇ ಕಸ್ಟಮರ್ ಬೆಲೆ ಸರ್ ಅಪ್ಪುಜಿ ಇರಿಗೆ ಹೋಟೆಲ್ ತಗರು ಮಸ್ತ್ ಒಂದಿ ಅಡ್ಡ ಕಿನ್ನಿನ ಹೋಟೆಲ್ ಎಲ್ಲ ಹೋಟೆಲ್ ಕಿನ್ನಿ ಬಕ್ಕ ಹೋಟೆಲ್ ದಾಂಚನ ಮುಲ್ಪ ಬೇರೆ ಮಲ್ತೊಂದು ಇಲ್ಲೇರು ಐಸ್ ಬಾಜಿ ಇರುದು ಮದ್ದಿನ ಮಾರೊಂದು ಇಲ್ಲ ಎಂಕಲ್ ದೊಡ್ಡ ಮಲ್ಪುಡುತ್ತ ಅಂಚೆ ವ್ಯಾಪಾರ ಉಂಡು ಬಕ್ಕ ಹೋಟೆಲ್ ಮಲ್ಲ ಹೋಟೆಲ್ ಮತ್ತೆ ಇಜ್ಜಂಗಿಲ್ಲ ಮಲ್ಪದ ಟೈಮಿಂಗ್ಸ್ ಪುರ ಟೈಮ್ಸ್ ಕಾಂಡೆ ಒರ್ಮರಿಟ್ಟು ಬಯ್ಯ ಹಾಜರಿ ಕಾಂಡೆ ಒರ್ಮರೆ ಬಯ್ಯಾಗ ಹಾಜರಿ ಈ ನಿಗಲು ಎಂಚ ಬರ್ಪಿನಿ ಮಲ್ಪ ಎಂಕು ಟೆಂಪರರಿ ರಿಕ್ಷಾ ಬರ್ತೀನಿ ಓನಾಗ ಕೆಲ ಬಸ್ ಹೋಗ್ತಾರೆ ದೂರ ಊರದಲ್ಲಿ ಬಸ್ ಅಂತ ಹೇಳಿ ರಿಕ್ಷಾ ಹೋಗ್ತೀವಿ ನಿಗಲು ಎಷ್ಟು ಜನ ಉಲ್ಲ ಮಲ್ಪ ಮುಲ್ಪತ್ತೆ ಪುನಃ 5 ಜನ 5 ಜನ ಪುರ ಬೇರೆ ಜನ ಬರ್ಪುಜೆ ಜನ ಉಳ್ಳೇರು ಬೇರೆ ಜನ ಬರ್ಪುಜೆ 15 ಜನ ಮಾತ್ರ ಮಾರ್ಕೆಟ್ ಇಂದು ರೋಹಿಣಿ ಉದ್ಯೋಗ ರೋಡ್ ಬರ್ಪೀನಿ ಬೊಕ್ಕ ಏನ್ ಮೂಲ ಮೀನು ಮಾರಿ 40 ವರ್ಷ ಮುಟ್ಟಾಣ್ ಎಂಕಲ್ ಬಂದಾರ ಮೀನು ಬಸ್ ಬರ್ತೀನಿ ಒಟ್ಟಾದ ಟೆಂಪೋಡ್ ಬರ್ಪೀನಿ ಎಂಕಲ್ ಬೊಕ್ಕ ಮೂಲ ಒಂಜಿಲ್ಲದಾಗಲ್ಲಕ್ಕನೆ ಒಪ್ಪುನಿ ಎಂಕಲ್ ವರ ಲಡಾಯಿ ಮಾಡ್ತಾವಲ್ಲ ಹಂಗೆ ವರ ರಾಜ ಆಗ್ತ ಆತಿಯ ಅನ್ನ ಗರ್ವತ್ತನ ಅಂತ ಪಾತೇರು ಅಂದು ಚೂರು ಅದೆಲ್ಲ ಪಾತೇರು ಇದೇಪ್ಪ ಅಂಕೆ ಅಂಕೆ ಗಲಾಟೆ ಮೇಲೆ ಪೂಜೆ ಕಸ್ಟಮರ್ ಗಲಾಟೆ ಮೇಲೆ ತಿರುಗಿ ಪೂಜೆ ಅಂಕಲ್ ಮೂಲ ಏನೋ ಗೊತ್ತುಂಡ పొడిగడ ಮೀನು ಮಾರುವ ಇರತ್ತ ಎಂಕಲಿ ಮೂಲ ಬೇರೆನೇ ಇದ್ದು ಕುದೋದು ಎಂಕಲಿ ಬೀರಿ ಮತ್ತು ಸೊಂಟನೇ ಬೀರಿ ಸೊಂಟ ಒಂದು ಕುರ್ಚಿ ಮುರು ಯಾನ 14 ವರ್ಷ ಬೇರೆ ನನ್ನ ವಯಸ್ಸಾಣ ನನ್ನ ತೀರುಂಡ ಕಾಯ್ಕಾಡು ಬೇನೆ ಬಕ್ಕ 2 ಮೀನು ಕೊಂತ ಸೇಲಾ ಪೂಜೆ ಅಲ್ಲೆಲ್ಲ ಕುದ್ದು ಖಾಲಿ ಮಲ್ಪಿರುತ್ತೆ ಮೀನು ಬೇತಾಗ ರೋಡ್ ಸೈಡ್ ಎಂಕೆಲ್ಲ ಮೀನು ಮುಳು ಸೇಲಾ ಬಯ್ಯ ಮುಟ್ಟ ಕುಲ್ಲುವ ಬೇಲಿ ಬೀಯ್ತದು ಒಂಜಿ 1,000 ರೂಪಾಯಿ ಮೀನಿಗೆ ಅಂತಂದ್ರೆ ಮಾರ ಸಾಧ್ಯ ಮಾರುದು ಎಂಕಲಿ ಜನ ಬರ್ಪುಜಿರಿ ಬಾಜಾರ ಮತ್ತೆ ಲಾಯ್ಕುಂಡು ಬಾಜಾರ ಅಂಚನೆಲ್ಲ ಬರ್ಪುಜಿರಿ ಜನಕ್ಕೂ ಕಮ್ಮಿ ರೇಟ್ ಉಂಡು ಮುಲ್ತಾತ್ ಕಮ್ಮಿ ಒಲ್ಲಜ್ಜಿ 100 ಕೊರ್ಪ 50 ಕೊರ್ಪ ಮುಲ್ತಾತ್ ಕಮ್ಮಿ ಒಲ್ಲಜ್ಜಿ ಎಂಕಲ ಬಾಲ್ದಿದೆ ಮಾರು ಲೆಕ್ಕ ಆಗ್ತದೆ ಒಂದು ಬೋಟುದ ಉಂಡು ಫ್ರೆಶ್ ಉಂಡು ಮುನ್ಸಿಪಾಲಿಟಿಗೆ ಈತು ಸಮಯ ದೊಡ್ಡ ಕಟ್ಟು ವರ್ಷ ಹೋಗೋರ ಆಗಲು ಸಮಯ ಮಾಡ್ತೀವಿ ಅಂತೇಳಿ ಮೀನು ಬತ್ತಿನ ಮತ್ತೆ ಪೂರ್ವೇರು ಐಟಿ ನೆಟ್ಟಾಗ ಪೂರ ಕದೇಲ್ ಗೊತ್ತು ಸರ್ಕೆದಿತ್ತು ನಾವು ಬತ್ತಿರಾಗಲು ಊರ್ದಾಗಲೆಲ್ಲ ಲಕ್ಕ ಉಂಟವು ಮೀನು ಬೀದಿನ ಮೀನು ಮಾರ್ನಾಗಲ್ಲ ಸಾಡು ಎಂಕಲೆ ಬಂದು ಪತ್ತೆ ಗತ್ತಿ ಎಂಕಲು ಕೊಂದಾಯಿನ ಎಂದಿನ ಐಸ್ ಮಾಡುವ ಮುನ್ಸಿಪಾಲಿಟಿದಾಗ ಒಂದು 5 ಲಕ್ಷ ಲಕ್ಕಲೆ ಬತ್ತಿಲ್ಲ ಏನು ಜರಗು ವರ್ಷ ಕಟ್ಲೇನ್ ಪೇರ್ 40,000 ಕಟ್ಲೆ 50,000 ಕಟ್ಲೇನ್ ಪೇರ್ ಎಂಕಲ್ ಕಟ್ಟೊಡತ್ತ ಒಂದು ವೆಜ್ ಹೊಡತ್ತ ಅಲ್ಲ ಅದು ಮೀನು ಬಾರ್ದು ಬರ್ಪೆ ಪೀರಿಯದ ಮೀನು ಕೊಡಪ್ಪಿ ಜನ ಮನೆಜ್ಜಿ ರೋಡ್ ಮೀನ್ಗೆ ತಂಪೊಪ್ಪಿರ್ಸಿದ ಬಕ್ಕ ಎಂಕಲ್ ಏನ್ ಅಲ್ಪು ಒಂಚ ಜೀವನ ಮಲ್ಪೊಡತ್ತ ಭೂಮಿ ಮೇಲೆ ದಕ್ಕಾಗಲೇ ದಯದೀದ್ ಬಂದ್ಪಿ ನಿಂದು ಐದು ಮತ್ತೆ ಮಲ್ತು ಬರ್ಲಿ ಯಾನು ಕಲ್ಮಾಡಿ ಕಲ್ಮಾಡಿ ಇದ್ದು ಮಲ್ಪೆಗೆ ಎಲ್ಲರಂಟೆ ಮೀನು ಪೋಪ ಹೋದವನ್ನಾಗ ಎಂಕಲಿಗೆ ಸುಮಾರು 40 ವರ್ಷ ಬೇರೆ ಬತ್ತದು ಆಂಡಲ ಎಂಕಲು ನೆಟ್ಟೆ ಜೀವನ ಮಲ್ತದು ಎಂಕಲಿ ಜೀವನ ನೆಟ್ಟೆ ನಡಪಡ್ಬೇಕು ಎಂಕಲಿ ಉದ್ಯೋಗದ ಆಲಜ್ಜಿ ಅಂಚದುಪ್ಪನ ಈ ಬೀಜಿಡು ಅಲ್ಲು ಮೂಲು ಪುರ ಮೀನು ಮಾರ್ದ ಎಂಕಲಿ ಮಸ್ತ್ ಸಮಸ್ಯೆ ಹಾಕೊಂಡು ಬೊಕ್ಕ ವರ್ಷಗೊರ ಸುಂಕ ಕೊರುಡು ಬೊಕ್ಕ ಮಾರ್ಕೆಟ್ ಜನ ಬರ್ಪುಜಿ ರೇತು ಕೊಂಡಲ್ಲ ಒಂದು ಮಲ್ತನಲ್ಲ ಒರಿಲಾ ಬರ್ಪುಜೇರು ಬಾರಿ ಬಂಗೋಡಿಸೋ ಜೀವನ ಹಾಪುಡು ಎಂಕಲ್ನ ಪಿದೈದಾಗ ಮಾರಿರ್ಬೋದು ತನ್ನ ರಸ್ತೆ ಮಾತ ಇಜಿನ ಎಂಕಲ್ನಾಗ್ಲಿ ಎಂಕಲಿ ಬತ್ತೇಡ ಮಾತ್ರ ರೆಡ್ ಜೀವನ ಎಂಕಲಿ ಜೋಕ್ಲು ಬಾಲ್ಲು ಮಾತ ಉಂಡು ಸಂಸಾರ ಅಂಚದ ಎಂಕಲಿಗೆ ಜೀವನ ಬೋಡು ನೆಟ್ಟೆ ಸಿಕ್ಕಂಡು ಎಂಕಲಿ ಇಲ್ಲ ಜೀವನ ಬೋಡು ಜೋಕ್ಲು ಬಾಲ್ಯ ಪೂರ ಸಂಸಾರ ಅಂಚದುಪ್ಪನೆ ಏನಾಂಡಲ ನಿಗಲ್ಡಲ ಒಂಜಿ ವ್ಯವಸ್ಥೆ ಉಂಡುಡ ಎಂಕಲೆ ಒಂಜಿ ಕರುಣೇಶದ ಎಂಕಲ್ನ ಮಿತ್ತದ ಒಂದು ತೋಜದು ಏನಲ್ಲ ಮಲ್ತಾರಡೆ ಎಡ್ಡೆ ಮಂಡದ ಎಂಕಲ್ಲ ಅಭಿಪ್ರಾಯ ಎಂಕಿ ಪನೊಂದು ಉಪ್ಪು ಎಂಕಲ ಮಗೆ ಒರಿ ಮಲ್ಪೆ ಬೋಪಿನಿ
ಮೂಜಿ ಪೊಂಜೋಕ್ಲಿಂಕ್ ಆಗಲೇ ನಾನೆಲ್ಲ ಮಲ್ತದು ನೀನು ಎಟ್ಟೇ ಜೀವನ ಮಲ್ತು ಮದ್ಮೆ ಮಲ್ತು ಗಡಪುಡ್ದ ಕಂಡ ನಿಲ್ಲಡುಪ್ಪುನು ಅಂಚ ನಾ ಇತ್ತ ಜೀವನ ಪೋರಿಗೆ ಎಂಕಲಿಗೆ ಭಾರಿ ಕಷ್ಟ ಆಪುನು ಈ ಮಾರ್ಕೆಟ್ ಮಾರ್ರಿಗೆ ನಾನು ಎಂಕಲ್ ಮಸ್ತ್ ಸಮಯದ ಜೀವನ ಅಂತೆ ಒಂದು ಮಲ್ತದ ಏನೆಲ್ಲ ಮಗಲ್ನ ಅವಕಾಶ ಎಂಕಲಿ ಏನೆಲ್ಲ ಉಂಡು ಎಂಕಲಿ ತೆರ್ಪಾದದು ಮಧ್ಯಾಹ್ನ ಒಣಸ್ ಬೈಯದೆ ತನ್ನಿಯನ್ನು ಬೆಚ್ಚ ಮಲ್ತದು ಪಸಂಬರ್ ಪವಿ ಒಣಸ್ ಮಲ್ಪು ಪಿದಾಯಿ ಪೂಪುಜೆ ಇಲ್ಲ ಪಪ್ಪ ಬೇಗ ಇಲ್ಲ ಬೇಗ 5 ಗಂಟೆಲ್ಲ ಪೋಪ 2 ಗಂಟೆಲ್ಲ ಪೋಪ ಅವರ ಜನ ಇಜ್ಜಿಡು ಸೀದಾ ಮೀನು ಐಸ್ಬಾರ್ದಿದ್ರು ಏದು ಅಂಚ ವಿಷಯ ಆಯ್ತಾರ ಅಂತ ಉಪ್ಪೇರು ಅಲ್ಲ ವಿಶೇಷ ಅಜ್ಜಿ ಮಲ್ಪೆ ಬೋಪೇರು ಮಲ್ಪೇರು ಮೀನ್ ಕೊಂಡ್ಪೇರು ಸಹ ಜಾಸ್ತಿ ಆಗಲಿ ಅನುಕೂಲ ಮಲ್ಪೆ ಬಂದರಡೇ ಪೋದು ಕಣಪ್ಪೇರು वेरी ಅವಕಾಶ ಏರ್ಕೊರಿ ಏರಾಗಲೇಗ ಕೊರೋನಾ ಅಂತಿಕದಿ ನಿಂಚೆನೆ ಆ ಡೇಸ್ ಇಜ್ಜೇರ್ ಕೊರ್ತೀನಿ ಆರಿಜ್ಜೇರ್ ಇತ್ತಾಗಲ್ ಕಂಟಿನ್ಯೂ ಮಲ್ದೇರವಿ ನಿಗಲ್ 1 ತಾರೀಕು ದಾನೆ ಪರ ಒಪ್ಪುವರ ರಜೆ 1 ತಾರೀಕು ದಾನೆ ಫಸ್ಟ್ ದಲ್ ನೆಕ್ಸ್ಟ್ ದ ರಜೆ ಇಜ್ಜೆಂಕಲೆ ಬಕ್ಕ ಪೂರ ದಿನ ಎಂಕಲ್ ರಜೆ ಪಾಲಿಸ ಯಾನ್ ಬರ್ತೀನಿ ಪಾಡಿಗಾರಡು ಎಂಕಲು ಡೈಲಿ ಬರ್ಪಾರ ನಿನಗೆ ಮೂಲ ಮಾರ್ಕೆಟ್ ತೊಂದರೆ ಇದೆ ದೇವ್ರದ್ದು ಇತ್ತ ದುಂಬುದ ಮಾರ್ಕೆಟ್ ಇತ್ತದ ಮಾರ್ಕೆಟ್ ಬೆಟರ್ ಉಂಡು ಬಕ್ಕ ಮಗ ಸಲ ತೊಂದರೆ ಇಜ್ಜಿ ಮೀನು ಮಾರನಗೋಲು ದಾಲ ದುಂಬುದ ಲೆಕ್ಕ ಇಜ್ಜಿತ್ತೆ ಎಡ್ಡಲ್ಲಿ ಎತ್ತು ಗಿತ್ತು ಪೂರ ಪಾತೇರಿಯರು ಆಗಲೆಗಲಿ ಇತ್ತ ಬಣ್ಣಗ ಅಲ್ಲ ರೋಡು ಸೈಡ್ ಪೂರ ಮೀನು ಮಾರುವರು ಮಗಲಿಗೆ ಜನಕ್ಕಲು ಇಜ್ಜೇರು ಏರ್ಲ ಬರ್ಪೂಜಾರಾತು ಐಟ್ ಹಸ್ರದ್ದು ಭಾರಿ ಆಗಲೆಲ್ಲ ಬಂಗನೆ ನಮ್ಮ ಮಾರ್ಕೆಟ್ ಬಂದ್ಪಿನೆ ಆಗಲೆಲ್ಲ ಐಟೇ ದಿನ ಬೋಡೆ ಬೇತ ಇಟ್ಲ ದಿನ ಬೋ ಪೂಜೆ ಐಟ ಸರ ಎಂಕುಲು ಡೈಲಿ ಬರ್ಪ ಡೈಲಿ ಬಸವಪ್ಪ ತೊಂದರೆ ಇಜ್ಜಿ ಮೀನಿಂದ ಮತ್ತು ಪಾತೇರ ಇಜ್ಜಿ ಮೀನು ಎಂಕುಲು ಬಸವಪ್ಪ ಎಂಕಲೆ ಪೂರ ಗುಲ್ಲ ಒಂಜಿ ಅಂದತ್ತೆ ಎಂಕಲೆ ಪೂರ ಗುಲ್ಲ ಒಂದು ಜಾಸ್ತಿ ಗಿಸ್ತಿ ದಾಲ ಅಜ್ಜಿ ಪೂರ ಗುಲ್ಲ ಒಂಜಿ ಗುಲ್ಲ ಆಗಲ್ಲ ಬಂದು ತಗಸ್ಬತ್ತೆ ಅಂದ ಅವೇನು ಬಸವಪ್ಪ ತೊಂದರೆ ಇಜ್ಜಿ ಅದೇ ಮೂಲ ಬರೋಲಿ ಮಲ್ಲ ಮಾರ್ಕೆಟ್ ಇಜ್ಜಿ ಜಾಸ್ತಿ ಬರ್ತೀನಿ ಇಡೆಗೆ ಎಂಕುಲು ದುಂಬುಡಿಂಚಿ ಇತ್ತತ್ತು 30 ವರ್ಷ ಬರೋನು ಮೂಲೆ ಓಲ ಪೋತುದು ಸ್ಪೆಷಾಲಿಟಿ ಬಂದಾಗಲ್ಲ ಕೈಗುಣಲ ಲಕ್ಷಣ ತೊಂದರೆ ಇಜ್ಜಿ ಒಂಜಿ ಎಡ್ಡೆ ಮೀನು ಕೊರ್ಪ್ಯಾರು ನಂಕಲ್ ಒಂಜಿ ಮನಸ್ಸು ತೃಪ್ತಿ ಮೋಸ ಇಜ್ಜಿ ಮೋಸ ಖುಷಿ ಒಂದು ಅವೇ ಐಕೆ ಇತ್ತೆ ಬರ್ತೀನತ್ತ ಏನಪ್ಪದ ರತ್ನ ಉದ್ಯೋಗ ರೋಡ್ ಬರ್ತೀನಿ ನಾನು ಮೀನು ಕಟ್ಟಿಂಗ್ ಮಲ್ಪುನು 10-30 ವರ್ಷ ಮೀನು ಮಾರು ಖಾಲಿ ಕಟ್ಟಿಂಗ್ ಮಾತ್ರ ಮುಲ್ಪ ಮಾತ್ರ ಇನ್ನೊಂದು ಎಡ್ಡೆ ಕಷ್ಟ ಕಷ್ಟದಾಲ ಕತ್ತದಾಗು ಕಟ್ಟದಾಗ ಕುಂಟು ಕಟ್ಕೊಂಡು ಬಕೇನು ಎಕ್ಸ್ಪರ್ಟ್ ಅಂಡ ಇರತ್ತೆ ಕುಂಜಿಮೇಟ್ ಮಾರ್ಕೆಟ್ ಒಂದು 10-15 ವರ್ಷ నుంచి ಬರೋದಿಲ್ಲ ಫಸ್ಟ್ ಟೈಮ್ ಬರ್ನಾಗ 25 ಜನ ಮುಟ್ಟ ಇತ್ತುಂಡು ಇತ್ತು 5 ಜನ ಬತ್ತಾತುಂಡು ದಯಪಂಡು ಅಲ್ಲಲ್ಲಿ ಪೂರ ಮೀನು ಮಾರ್ದಿತ್ತ ಮಗಲೇ ಬೇರೆನೇ ಇಜ್ಜಿ ಮುಳ್ಳು ಏನ ಮೀನ್ಲ ಫ್ರೆಶ್ ಸಿಕ್ಕು ಫ್ರೆಶ್ ಇರ್ಲಾಗನ ಪಾತೆರ ತೆಲ್ಕೆ ಬರೋ ಭಾರಿ ಖುಷಿ ಆಪುಂಡು ಅಂಚದು ಇಡಿಗೆ ಬತ್ತು ಬಸವಕ್ಕೆ ಅಂದಾಪುಂಡು ಕಗ್ಗಲ ಎಂಕಳ ವ್ಯವಹಾರ ಮಲ್ಪೇರು ಎಂಕಳ ಅಗಳ ವ್ಯವಹಾರ ಮಲ್ಪ ದುಂಬು ಪೂರ ಪಿಗ್ಮಿ ಪೂರ ಕಟ್ಟೊಂದು ಜೀವನ ಮಲ್ತಿತ್ತು ಪಿಗ್ಮಿಗೆ 50 ರೂಪಾಯಿ ಪಾಡ್ರೆಲ್ಲ ಆಗಲಿಕ್ಕೆ ಬಂಗ ಒಂದುಂಟು ಪಂಡೈತೆ ಮೀನು ಪೂರ ಅಲ್ಲಲ್ಲಿ ಗಾಡಿ ಮಾಡೋರು ಇಲ್ಲ ಪಸತ್ ಕೊರ್ಪೇರು ಅಣ್ಣ ಫ್ರೆಶ್ ಸಿಕ್ಕುಜಿ ಫ್ರೆಶ್ ಬೋಡ ಕುಂಜಿಪೇಟೆ ಮಾರ್ಕೆಟಿಗೆ ಬರೋಡು ಮುಲ್ತಾಗನ ಮೋನೆ ಬರೋದು ಹಿಂಗನ ಅಮ್ಮನಗನ ಕನೆ ತೋಜುಡು ಅಂಜೆ ಭಾರಿ ಖುಷಿ ಆಪುಂಡು ಡೈಲಿ ಬರ್ಕಂದ ಆಪುಂಡು ಎಂಕ ನಮ್ಮಲ್ಲಿ ಲೋಕಲ್ ಅಲೆವರು ಅಲ್ತುರ್ದು ಇಡೇ ಬರ್ತೀನಿ ಎಂಕ ಅಲ್ಪ 4 ಮಾರ್ಕೆಟ್ ಉಂಟು ಅವು ಬುಡ್ದು ಏನು ಇಡೇ ಬರ್ತೀನಿ ಪಂಡ ಮೀನ್ಲ ಎಡ್ಡೆ ಕೊರ್ಪೇರು ಪಂತೆ ಕೊರ್ಪೇರು ಫ್ರೆಶ್ ಇತ್ತಂದ್ರೆ ಫ್ರೆಶ್ ಈ ಜಾಡಿ ಇದ್ದ ಮುಡ ಓದ್ತು ಜಾಡಿ ಎಂಕ ಏನಾಯ್ತನಲ್ಲ ಮುಲ್ಲೆ ವ್ಯವಹಾರ ಈ ಮೀನು ಮಾರುಕಟ್ಟೆಯ ಬಗ್ಗೆ ಗ್ರಾಹಕರು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದು ಇವರು ಹೆಚ್ಚು ಲಾಭದ ಆಸೆ ಇಟ್ಟುಕೊಳ್ಳದೆ ದೊರಕಿದಷ್ಟೇ ಸಾಕು ಎಂಬ ತೃಪ್ತಿಯ ಭಾವ ಈ ಮೀನುಗಾರರಲ್ಲಿ ಕಂಡುಬರುತ್ತದೆ. ಆದರೆ ಇವರ ಅಳಲು ಒಂದೇ, ತಾವು ಸುಂಕ ಕಟ್ಟಿ ವ್ಯಾಪಾರ ಮಾಡುವುದು, ಆದರೆ ರಸ್ತೆ ಬದಿಯಲ್ಲಿ ಯಾವುದೇ ಸುಂಕವಿಲ್ಲದೆ ವ್ಯಾಪಾರ ಮಾಡುವುದು ಸರಿಯಲ್ಲ. ಇದರಿಂದ ಗ್ರಾಹಕರು ಮಾರುಕಟ್ಟೆಗೆ ಬರದೆ ದಾರಿಯಲ್ಲೇ ಮೀನು ಖರೀದಿ ಮಾಡುತ್ತಾರೆ. ಇದರಿಂದಾಗಿ ಅವರ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತದೆ ಎಂಬುದೇ ಅವರ ಅಂಬೋಣ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಸರಿಪಡಿಸಿಕೊಡಬೇಕು ಎಂಬುದೇ ನನ್ನ ಮನವಿ.
ಶ್ರೀದೇವರು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ. ಮತ್ತೊಮ್ಮೆ ಭೇಟಿಯಾಗೋಣ. ಸೊ ಮೀನು ತಗೊಂಡಾಯಿತು, ಈಗ ಮನೆಗೆ ಪುನಃ ಹೊರಡ್ತಾ ಇದ್ದೇನೆ. ಇವತ್ತು ತುಂಬ ಬಿಸಿಲುಂಟು, ತುಂಬ ಸೆಕೆ ಆಗ್ತಾ ಉಂಟು. ಕಾರಲ್ಲಿ ಕೂತು ಈ ಲಾಗನ್ನು ಶೂಟ್ ಮಾಡ್ತಾ ಇದ್ದೇನೆ. ನೀವು ನೋಡಿದ್ರಿ ಅಲ್ವಾ, ಮೀನು ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ವಿಮಲಕ್ಕ, ಭಾರತಿ ಅಕ್ಕ, ರೋಹಿಣಕ್ಕ ಎಲ್ಲ ಇದ್ದರು. ಅವರು ಮೀನು ಮಾರುವ ಖುಷಿಗಿಂತ ಅಲ್ಲಿ ಅವರಿಗಿರುವ ಕಷ್ಟವನ್ನು ಅವರು ಹೇಳ್ಕೊಳ್ತಾ ಇದ್ದರು. ನನಗೂ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಅವರದ್ದು ಟೆಕ್ನಿಕಲ್ ಇಶ್ಯೂ ಎಂತ ಅಂತ ನಮಗೆ ಸರಿ ಗೊತ್ತಿಲ್ಲ. ಕೊರೋನಾ ಟೈಮಲ್ಲಿ ಮೀನು ಮಾರ್ಕೆಟಲ್ಲಿ ಮಾರುವವ್ರಿಗಿಂತ ಹೊರಗಡೆ ಎಲ್ಲಿ ಬೇಕಾದರೂ ಮಾರ್ಬೋದು ಅಂತ ಏನೋ ಒಂದು ಸಮಥಿಂಗ್ ರೂಲ್ಸ್ ಆಯಿತು. ಅದರ ನಂತರ ಯಾರಿಗಾದರೂ ಒಂದು ನಾವು ವ್ಯಾಪಾರಕ್ಕೆ ತಡೆ ಮಾಡಬಾರ್ದು ಅಂತ ಹೇಳಿ ಹೊರಗಡೆ ಎಲ್ಲ ಕೂತು ಮೀನು ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರಿಗೂ ವ್ಯಾಪಾರ ಆಗಬೇಕು, ಇವರಿಗೂ ವ್ಯಾಪಾರ ಆಗಬೇಕು, ಯಾರಿಗೂ ಇದರಲ್ಲಿ ಅನ್ಯಾಯ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಹಾಗೆ ನನಗೆ ಇವತ್ತು ಫೇವ್ರೆಟ್ ಫಿಶ್ ನಾನು ತಗೊಂಡಿರುವಂಥದ್ದು ದ ಐಕಾನಿಕ್, ದ ಲೆಜೆಂಡ್ರಿ, ದಿ ಇಮೋಷನ್ ಬಂಗುಡೆ. ಸೊ ನನ್ನ ಈ ಲಾಗನ್ನು ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮಗೂ ಯಾವ ಫಿಶ್ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಬಾಯ್.